ಹಲೋ, ಆರೋಗ್ಯ ಸಚಿವರೇ. ಓ, ಪಕ್ಕದಲ್ಲಿ ಆರೋಗ್ಯ ಅಧಿಕಾರಿಗಳು ಸಹ ಇದ್ದಾರೆ. ಚಹಾ ಕುಡಿತಿದ್ದೀರಾ? ಒಳ್ಳೇದು ಒಳ್ಳೇದು, ಕುಡೀರಿ. ನನ್ನೊಂದು ವಿಷಯ ಉಂಟು. ಎಂತ ಗೊತ್ತುಂಟ, ನೀವು ಚಹಾ ಕುಡಿತಾ ಕೇಳಿ ಹೇಳ್ತೀನಿ. ನಾನು ಮಂಗಳೂರಿಂದ ಬೆಂಗಳೂರಿಗೆ ಹೊರಟದ್ದು, ಆಯಿತಾ. ಮಧ್ಯದಲ್ಲಿ ಎಂತಾಯ್ತು ಹೇಳಿದರೆ, ನನಗೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗಿ ಸ್ವಲ್ಪ ಹೊಟ್ಟೆ ಗುಂಡು ಆಗಿ ಕಕ್ಕಾಗಲಿಕ್ಕೆ ಸ್ಟಾರ್ಟ್ ಆಯಿತು, ಹೊಟ್ಟೆ ನೋವು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಂತ ಮಾಡೋದು ಹೇಳಿ, ಈ ಬಸ್ಸನ್ನು ಮಧ್ಯದಲ್ಲಿ ನಿಲ್ಲಿಸ್ತಾರಲ್ಲ, ಯಾವಾಗ ನಿಲ್ಲಿಸ್ತಾರಪ್ಪ ಅಂತೇಳಿ ಯೋಚನೆ ಮಾಡೋದ್ರಲ್ಲಿ ಹೊಟ್ಟೆ ಇಟ್ಕೊಂಡೆ ಕಾದು ಕುತ್ಕೊಂಡೆ. ಕಡೆಗೆ ಸಕಲೇಶ್ಪುರದಲ್ಲಿ KSRTC ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ರು. ನನಗೆ ಇಳಿದು ಓಡೋದ್ರಲ್ಲಿ ಪುರ್ಸೊತ್ತುಂಟ, ಇಳಿದು ಹೊಟ್ಟೆ ಇಟ್ಕೊಂಡು ಕುದುರೆ ಓಡಿದ ಹಾಗೆ ಓಡಿದೆ. ಆದ್ರೆ ಅಲ್ಲಿ ಹೋಗುವಾಗ ಅವನು 5 ರೂಪಾಯಿ ಕೊಡಿ ಅಂತ ಹೇಳಿದ. ನಾನು 5 ರೂಪಾಯಿ ಕೊಟ್ಟು ಒಳಗೆ ಬೇಗ ಹೋಗು ಅಂತೇಳಿ ನೋಡಿದ್ರೆ ನೆಲದ ಮೇಲೆಲ್ಲ ನೀರು. ನನ್ನ ಮುಂದೆ ಹೋಗ್ತಾ ಇದ್ದ ಒಂದು ಹೆಂಗಸು ಉಂಟಲ್ಲ, ಪುಸಕ್ಕ ಜಾರಿದ್ದು ಮಾರ್ರೆ. ಆ ಜಾರಿದ್ದು ನೋಡಿ ನನ್ನ ಸ್ಪೀಡ್ ಕಡಿಮೆ ಆಗಿ ಭಾಗ್ಯದ ಲಕ್ಷ್ಮೀ ಪಾರಮ್ಮ ಇಷ್ಟೇ ಸ್ಪೀಡಲ್ಲಿ ಹೋದದು. ಎಲ್ಲಾದ್ರೂ ನಾನು ಮೊದಲನೇ ಸ್ಪೀಡಲ್ಲಿ ಹೋಗಿದ್ದಿದ್ರೆ ಬಿದ್ದ ಪೆಟ್ಟಿಗೆ ನನ್ನದು ರೆಡಿ ಇದ್ದದ್ದು ಬಕ್ಕಂತ ಹೊರಗೆ ಬರ್ತಿತ್ತು. ಅದಕ್ಕೆ ನಾನು ಮೆಲ್ಲ ಹೋಗಿ ಟಾಯ್ಲೆಟ್ ಸಿಕ್ಕಿದ ಕೂಡಲೇ ಓಡಿ ಹೋಗಿ ಬಾಗಿಲು ಹಾಕಿದೆ. ನೋಡ್ತೇನೆ ಬಾಗಿಲಿಗೆ ಚಿಲ್ಕ ಇಲ್ಲ ಮಾರೆ. ಇನ್ನೊಂದು ಟಾಯ್ಲೆಟ್ಗೆ ಹೋಗಿದೆ. ಅಲ್ಲಿ ಸಹ ಚಿಲ್ಕ ಇಲ್ಲ. ಅದರ ಆಚೆ ಹೋದೆ, ಅದಕ್ಕೆ ಸಹ ಚಿಲ್ಕ ಇಲ್ಲ. ಚೆಕ್, ಇದು ಯಾವುದಕ್ಕೆ ಸಹ ಚಿಲ್ಕ ಇಲ್ಲ. ಅರ್ಥ ಆಗಿ ನಾನು ಏನಾದರೂ ಮಾಡಿ ಅಡ್ಜಸ್ಟ್ ಮಾಡುವ ಹೇಳಿ ಪ್ಲಾನ್ ಮಾಡಿದೆ. ಎಂತ ಮಾಡಿದೆ, ಬಾಗಿಲಿಗೆ ಹೀಗೆ ಕೈ ಇಟ್ಟು ಕುತ್ಕೊಳ್ಳಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಒಂದು ಏನಾದರೂ ಮಾಡುವ ಹೇಳಿ ಈ ಪ್ಯಾಂಟನ್ನು ನಂದು ಒಂದು ಕೈಯಲ್ಲಿ ಮೆಲ್ಲ ಜಾರಿಸಿ ಹುಡುಕಿದೆ, ಎಲ್ಲಿಡುದು ಅಂತ. ಎಲ್ಲಿ ಸಹ ಜಾಗ ಇಲ್ಲ. ಕರ್ಮ, ಅದನ್ನು ಹೀಗೆ ಕುತ್ತಿಗೆಗೆ ಹಾಕಿ ಹೀಗೆ ಮಾಡಿ ಕುತ್ಕೊಂಡು ಇಷ್ಟೇ ಮಾಡಿ ಎಲ್ಲ ಖಾಲಿ ಮಾಡಿದೆ. ಸಮಾಧಾನ ಆಯ್ತು. ಇನ್ನು ತೊಳೆವ ಅಂತ ಹೀಗೆ ನೋಡ್ತೇನೆ, ಬಕೆಟ್ ಉಂಟು ಸಣ್ಣದು, ಅದರಲ್ಲಿ ಮಗ್ಗಿಲ್ಲ. ಹೇಗೆ ತೊಳೆಯುವುದು ಮಾಡ್ರೆ? ಹೇಗಾದ್ರೂ ಮಾಡಿ ಸರ್ಕಸ್ ಮಾಡಿ ಆ ಬಕೆಟ್ ಅನ್ನು ಹೀಗೆ ಮಾಡಿ ತೊಳೆದು ನೆಟ್ಟಗೆ ನಿಂತು ಕುತ್ತಿಗೆದ ಪ್ಯಾಂಟನ್ನು ಹಾಕಿಕೊಂಡು ಹಬ್ಬ ಸಮಾಧಾನ ಆಯಿತು. ಕರ್ನಾಟಕದ ಕಕ್ಕುಸು ಕಾಯಲಿಕ್ಕೆ ಉತ್ತರ ಪ್ರದೇಶದ್ದು ಜನ. आप कहाँ से है भैया? यूपी से. ಅವನಿಗೆ ಕನ್ನಡ ಬರ್ತದ ಮಾರಿ? ಕನ್ನಡ ಬರುದಿಲ್ಲ. ನಮಗೆ ಅರ್ಜೆಂಟಿಗೆ ಕಕ್ಕ ಬರುವಾಗ ಕನ್ನಡ ಅಲ್ಲ ಫಸ್ಟ್ ಬರುದು, ಹಿಂದಿ ಬರ್ತದ. ಅರ್ಥ ಇಲ್ಲದು. ಅವನಿಗೆ ನಮ್ಮ ಭಾಷೆ ಅರ್ಥ ಆಗುದಿಲ್ಲ, ನಮಗೆ ಅವನ ಭಾಷೆ ಅರ್ಥ ಆಗುದಿಲ್ಲ. ಅಂತೂ ಇಂತೂ ಅವನ ತಿಗಲೆಗೆ 5 ರೂಪಾಯಿ ಕೊಟ್ಟು ಓದದ್ದು. ಈಗ ನೋಡಿ ಆರೋಗ್ಯ ಸಚಿವರೇ, ಆರೋಗ್ಯ ಅಧಿಕಾರಿಗಳೇ, ನನ್ನದೊಂದು ಪ್ರಶ್ನೆ ಮತ್ತು ಸಲಹೆ ಒಟ್ಟಿಗೆ ನಿಮಗೆ. ಪ್ರಶ್ನೆ ಏನಂದ್ರೆ, ಆಹಾರ ತಿನ್ನುವ ಜಾಗದಲ್ಲಿ ಶುಚಿತ್ವದ ಬಗ್ಗೆ ನೀವು ಮಾತಾಡ್ತೀರಿ, ಸರಿ ಇಲ್ಲದಿದ್ರೆ ಫೈನ್ ಹಾಕ್ತೀರಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಲಿಕ್ಕೂ ಸಾಕು ನೀವು. ಆದ್ರೆ ತಿಂದ ಆಹಾರವನ್ನು ಹೊರಗೆ ಹಾಕುವ ಜಾಗದಲ್ಲಿ ಯಾಕೆ ಕ್ಲೀನ್ ಇರಬಾರ್ದು? ಅದು ಸಹ ನೋಡ್ಬೇಕಲ್ಲ ನೀವು. ಅಲ್ಲ, ನಾವು ಎಂತ ಮಾಡುದು ಕ್ಲೀನ್ ಇಲ್ಲದಿದ್ರೆ? ನಮಗೆ ಹೆಂಗಸರಿಗೆ ಮುಟ್ಟಾಗಲೂಬಹುದು, ಅಥವಾ ನಮಗೆ ಒಂದು 2 ಮಾಡ್ಲಿಕ್ಕೆ ಸ್ವಲ್ಪ ವಯಸ್ಸಾದವರಿಗೆ ಕೂತ್ಕೊಳ್ಳಿಕ್ಕೆ ಆಗದಿದ್ರೆ 1-2 ವೆಸ್ಟರ್ನ್ ಕೊಮೋಡ್ ಇಡಿಸೋದು, ಮತ್ತೆ ಒಂದು ಟಿಶ್ಯೂ ಪೇಪರ್, ಮತ್ತೆ ಯೂಸ್ ಮಾಡಿದ ಪ್ಯಾಡ್ ಹಾಕ್ಲಿಕ್ಕೆ ಬಕೆಟ್ಟು, ಮತ್ತೆ ಆದಷ್ಟು ಜಾಗ ಕ್ಲೀನ್ ಇರುವ ಹಾಗೆ ನೋಡ್ಕೊಂಡ್ರೆ ಎಷ್ಟೊಂದು ಉಪಕಾರ ಆಗ್ತಿತ್ತು ನನಗೆ. ಇಂಪಾರ್ಟೆಂಟ್ ವಿಷಯ, ಒಳಗೆ ಹೋಗುವಾಗ್ಲೇ ಅಲ್ಲಿ ಹಾಕಿದ್ದಾರೆ ಶೌಚಾಲಯ 2 ರೂಪಾಯಿ, ಮೂತ್ರಾಲಯ ಉಚಿತ ಅಂತ. ಅಷ್ಟಿದ್ರೂ 5 ರೂಪಾಯಿ ಯಾಕೆ ತಗೊಳ್ತಾರೆ ಅಂತ ನನಗೆ ಒಂದು ವಿಷಯ ನೀವು ಹೇಳಬೇಕು. ಈಗ 5 ರೂಪಾಯಿ ಕೊಡ್ಲಿಕ್ಕೆ ಬೇಜಾರಿಲ್ಲ, ಆದ್ರೆ ತಕೊಂಡ 5 ರೂಪಾಯಿ ನೋಡಿ ದಿವಸಕ್ಕೆ ಎಷ್ಟು ಜನ ಬರ್ಬೋದಲ್ಲ ಅಲ್ಲಿ ಟಾಯ್ಲೆಟಿಗೆ? ಮಿನಿಮಮ್ 1,000 ಜನ ಬರ್ಬೋದು. ಒಬ್ಬೊಬ್ಬರದ್ದು 5 ರೂಪಾಯಿ ಹಿಡಿದ್ರೆ ಎಷ್ಟು ದುಡ್ಡಾಯ್ತು. ಅದರದೊಂದು 25% ದುಡ್ಡನ್ನು ಇದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೆ, ಬಾಗಿಲಿಗೆ ಚಿಲ್ಕ ಇಲ್ಲದಿದ್ರೆ ಚಿಲ್ಕ ಹಾಕ್ಲಿಕ್ಕೆ, ಮತ್ತೆ ಒಂದು ಮಗ್ ತಂದಿಡ್ಲಿಕ್ಕೆ ಪ್ರತಿಯೊಂದು ಬಕೆಟ್ ಜೊತೆಗೆ, ಅಲ್ಲ ಒಂದು ಮಾಡಿದ್ರೆ ನಮಗೆ ಎಷ್ಟು ಉಪಕಾರ ಆಗ್ತಿತ್ತು.
ಪ್ಲೀಸ್ ದಯವಿಟ್ಟು ಇದಕ್ಕೊಂದು ಏನಾದರೂ ನಿಮ್ಮದೆಲ್ಲ ಚಿಂತನೆ ಮಾಡಿ ಮೀಟಿಂಗ್ ಮಾಡಿ ಒಂದು ವ್ಯವಸ್ಥೆ ಮಾಡಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಟೈಮಿಗೆ ತುಂಬ ಥ್ಯಾಂಕ್ಸ್.